ಗ್ರಾಮೀಣ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನಮ್ಮ ತೋಟನ ತೋರಿಸೋಣ ಅಂತ ಬಂದಿದ್ದೀನಿ. ಇವರು ನಮ್ಮಪ್ಪ, ನಾವು ಮಂಡ್ಯದವರು, ನಮ್ಮಪ್ಪ ರೈತರು. ನಾವು ರೈತರು ಮಕ್ಕಳು ಅಂತ ಹೇಳೋದಕ್ಕೆ ಒಂದು ಖುಷಿ ಆಗುತ್ತೆ. ಬನ್ನಿ ನಮ್ಮ ತೋಟ ನೋಡ್ಕೊಂಬರೋಣ. ಇಲ್ಲಿವರೆಗೆ ಬಂದು ಫುಲ್ ಅಲ್ಲಿವರೆಗೆ ತೆಂಗಿನ ಸಸಿ ಎಲ್ಲಿವರೆಗೆ ಕಾಣಿಸ್ತಾ ಇದೆ ಅಲ್ಲಿವರೆಗೆ ಇದು ನಮ್ಮ ತೋಟ ಒಂದಿದೆ. ಇನ್ನೊಂದು ಕಡೆ ಬೋರು ಮತ್ತು ಇನ್ನೊಂದು ಸ್ವಲ್ಪ ತೆಂಗಿನ ಮರಗಳಿದ್ದಾವೆ. ಅದನ್ನು ಆಮೇಲೆ ತೋರಿಸ್ತೀನಿ. ಇವಾಗ ತೆಂಗಿನ ಸಸಿಯಿಂದ ಏನೇನು ಉಪಯೋಗಗಳಿದೆ ಅದನ್ನು ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಈ ತೆಂಗಿನ ಮರದಲ್ಲಿ ಫಸ್ಟು ಬೇರಿಂದ ನಾವು ಸ್ಟಾರ್ಟ್ ಮಾಡೋಣ. ಈ ಬೇರು ಬಂದು ಭೂಮಿನೇ ಬಿಗಿಯಾಗಿ ಹಿಡ್ಕೊಂಡು ಭೂಮಿಯ ಫಲವತ್ತತೆ ಬೇರೆ ಕಡೆ ಹೋಗದೇ ಇರೋ ಹಾಗೆ ಕಾಪಾಡ್ಕೊಳ್ಳುತ್ತೆ. ಹಂಗೆ ಮೇಲೆ ಹೋದರೆ ಈ ಸೌದೆಗಳು ನೋಡಿ, ವೇಸ್ಟೇಜ್ ಒಂಬಳೆಗಳೆಲ್ಲ ಒಣಗೋಗಿರೋದೆಲ್ಲ ನಮ್ಮ ಸೌದೆಗೆ ಯೂಸ್ ಆಗ್ತವೆ. ಇತ್ತೀಚೆಗೆ ಅದು ಸೌದೆಗೆ ಬಳಕೆಗೆ ಬರ್ತಾ ಇಲ್ಲ. ನಾವು ಅದನ್ನೇ ಕಟ್ ಮಾಡಿ ಹಾಕಿ ತೆಂಗಿನ ಸಸಿನಲ್ಲಿ ಅದನ್ನು ಗೊಬ್ಬರ ಹಾಕೋಕ್ಕೆ ಬಿಡ್ತಾಯಿದ್ದೀವಿ. ಹಾಗೆ ಮೇಲೆ ಹೋದರೆ ಎಳ್ನೀರು ನೋಡಿ, ಎಳ್ನೀರಿದೆಯಲ್ಲ, ಆ ಎಳ್ನೀರು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು, ಎಷ್ಟು ಪ್ರೋಟೀನ್ಸು ಮತ್ತು ವಿಟಮಿನ್ಸ್ ಅದರಲ್ಲಿ ಸಿಗುತ್ತೆ ನಮಗೆ ಅಂತ ಅದು ನಿಮಗೆ ಗೊತ್ತಿದೆ ಅಲ್ವಾ. ನೆಕ್ಸ್ಟ್ ಅದರಿಂದ ಹೊಂಬಾಳೆ ಇದೆ ನೋಡಿ, ಆ ಹೊಂಬಾಳೆಗಳಿದ್ದಾವೆ ನೋಡಿ, ಆ ಹೊಂಬಾಳೆನೂ ಕೂಡ ನಮಗೆ ಯೂಸ್ ಆಗ್ತವೆ. ಇಲ್ಲಿ ತೆಂಗಿನಕಾಯಿಗಳು ಎಲ್ಲ ಥರ ಪೂಜೆಗಳಿಗೆ ಬೇಕಾಗ್ತವೆ ಮತ್ತು ಅಡುಗೆಗಳಿಗೆ ಬೇಕಾಗುತ್ತೆ. ತೆಂಗಿನಕಾಯಿನ ಉಪಯೋಗಗಳು ಎಲ್ರಿಗೂ ಗೊತ್ತಿದೆ. ಆಮೇಲೆ ಈ ತೆಂಗಿನಕಾಯಿ ಸುಲಿದು ಆದಮೇಲೆ ನಮಗೆ ಬರುತ್ತಲ್ಲ ಈ ಸಿಪ್ಪೆ ನೋಡಿ, ಈ ಸಿಪ್ಪೆ ಬರುತ್ತಲ್ಲ, ಈ ಸಿಪ್ಪೆಯಿಂದ ಹಗ್ಗನ ಮಾಡ್ತಾರೆ ನೋಡಿ. ಈ ಸಿಪ್ಪೆಯಿಂದ, ಈ ಚೆಗ್ರೆಯಿಂದ ಹಗ್ಗ ಮಾಡ್ತಾರೆ. ಮತ್ತು ಈ ಕಂಠ ಕೂಡ ಯೂಸ್ ಆಗುತ್ತೆ. ಈ ಕಂಠ ಆಚಾರರು ಅದನ್ನು ಕುಲ್ಮೆನ ತಿರುಗಿಸೋದಕ್ಕೆ ಈ ಕಂಠನ ಇಜಲು ಮಾಡಿಕೊಂಡು ಅದನ್ನು ಯೂಸ್ ಮಾಡ್ತಾರಂತೆ. ಸೊ ಈ ಕಂಠ ಕೂಡ ಅಲ್ಲಿ ಯೂಸ್ ಆಗುತ್ತೆ. ಸಪ್ರೇಟಾಗಿ ಕಂಠ ಮಾರಿ ಅದು ₹1 ಸಿಗುತ್ತಂತೆ. ಈ ಕಂಠದಿಂದ ₹1 ಸಿಗುತ್ತಂತೆ. ಇದರಿಂದ ಹಗ್ಗ ಆಗುತ್ತೆ. ಸೊ ಈಗ ತೆಂಗಿನ ಸಸಿನಲ್ಲಿ ವೇಸ್ಟ್ ಆಗುವಂಥದ್ದು ಯಾವುದೂ ಇಲ್ಲ. ಪ್ರತಿಯೊಂದು ಕೂಡ ತೆಂಗಿನ ಸಸಿನಲ್ಲಿ ಬಳಕೆ ಆಗುವಂಥದ್ದೇ. ಎಳ್ನೀರು ಕುಚ್ಕೊಟ್ರು, ಎಳ್ನೀರು ತ್ಯಾಗದ ಸಸಿ ಇಷ್ಟು ಉದ್ದ ಇದೆ, ಬಟ್ ಸಣ್ಣ ಇದೆ, ಇನ್ನೂ ದಪ್ಪ ಆಗಬೇಕು ನೋಡಿ. ಇದು ಬಾಳೆ ಸಸಿ 2 ಗೊನೆ ಕೂಡ ಬಿಟ್ಟಿದೆ, ಚಿಕ್ಕದಾಗಿದೆ ಗೊನೆಗಳು, ದೊಡ್ಡದಿಲ್ಲ ನೋಡಿ. ಇದೊಂದು ಪಾತಿ ಮತ್ತು ಈ ಪಾತಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ನಾನು ತೋರಿಸ್ತೀನಿ ಎಂಡ್ವರೆಗೆ ನೋಡಿ. ಇದು ಬೇವಿನ ಸಸಿ, ಒಂದು 4-5 ಬೇವಿನ ಸಸಿಗಳಿದ್ದಾವೆ. ಪಾತಿ ಪರಂಗಿ ಸಸಿ ತುಂಬಾ ಕಾಯಿಗಳು ಬಿಡ್ತು, ಈಗ ಕಡಿಮೆ ಆಗಿದೆ, ಮತ್ತು ಹೂಗಳು ಸ್ಟಾರ್ಟ್ ಆಗಿದೆ ನೋಡಿ. ಅಲ್ಲಿ ಕೆಳಗಡೆಯಿಂದ ಇಲ್ಲಿವರೆಗೆ ನಮ್ಮದು ತೋಟ ಇದೆ. ಇದು ಹೆಂಡು ಸ್ಟಾರ್ಟಿಂಗಿಂದ ಇಷ್ಟು ಬರುತ್ತೆ, ಇಷ್ಟು ನೋಡಿ ಅಲ್ಲಿವರೆಗೆ. ಅಲ್ಲಿ ನಮ್ಮಪ್ಪ ಕಾಣಿಸ್ತಿದ್ದಾರೆ ನೋಡಿ, ಅಲ್ಲಿವರೆಗೆ ಇದೆ ತೋಟ. ಈ ತೆಂಗಿನ ಸಸಿ ಅಷ್ಟೇ ಇದೆ. ಮಧ್ಯದಲ್ಲಿ ಒಂದೊಂದು ಹಣ್ಣಿನ ಸಸಿಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ, ಬಟ್ ಇನ್ನೂ ಹಾಕೋಕ್ಕಾಗಿಲ್ಲ, ಹಾಕಬೇಕು. ಅಪ್ಪಂಗೆ ಹೆಲ್ಪಿಂಗ್ ನೇಚರ್ ಜಾಸ್ತಿ ಇದೆ. ಆಮೇಲೆ ಪ್ರಕೃತಿ ಬಗ್ಗೆ ಒಂದು ಕಾಳಜಿ ಕೂಡ ಜಾಸ್ತಿ ಇದೆ. ಸೊ ಯಾವಪ್ಪ ಏನು ಮಾಡ್ತಿದ್ರು ಅಂತಂದರೆ, ಈ ತೊಟ್ಟಿನಲ್ಲಿ ಬೇಸಿಗೆ ಕಾಲದಲ್ಲಿ ನೀರು ತುಂಬಿಸಿ ಇಡ್ತಿದ್ರು. ಯಾಕೆ ಅಂದರೆ ಹಸು ದನ ಕುರಿಗಳಿಗೆಲ್ಲ ಬೇರೆ ಕಡೆ ನೀರು ಸಿಗಲ್ಲ, ಇಲ್ಲಾದರೂ ಬಂದು ಕುಡೀಲಿ ಅಂತ ಈ ತೊಟ್ಟಿನಲ್ಲಿ ಈ ನೀರು ಶೇಖರಣೆ ಮಾಡ್ತಿದ್ರು. ಈಗ ಮಳೆಗಾಲ ಇದೆ, ಎಲ್ಲ ಕಡೆ ನೀರು ತುಂಬಿದೆ. ಸೊ ಹಾಗಾಗಿ ಈ ತೊಟ್ಟಿ ಖಾಲಿ ಇದೆ. ಈಗ ನಾವು ಸಣ್ಣವರಿದ್ದಾಗ ಈ ಸೌದೆಗಳನ್ನ ಕೇಳಿ ಈಸ್ಕೊತಾ ಇದ್ವಿ. ಈಗ ನಾವು ಮನೆ ಹತ್ರ ಹೋಗಿ ಸೌದೆ ತಗೊಳ್ಳಿ ಅಂತ ಹೇಳಿದ್ರೂ ಕೂಡ ಯಾರೂ ತಗೊಳ್ಳೋದಿಲ್ಲ. ಇನ್ನೊಂದು ತೋಟ, ಈ ತೋಟದಲ್ಲಿ ಅಪ್ಪ ಮೆಣಸಿನ್ಕಾಯಿ ಗಿಡ ಹಾಕಿದ್ದಾರೆ. ಮೆಣಸಿನ್ಕಾಯಿ ಎಲ್ಲ ಬಿಡಿಸ್ಕೊಂಡಾಗಿದೆ, ಮತ್ತೆ ಮೆಣಸಿನ್ಕಾಯಿ ಬರ್ತಾ ಇದೆ ನೋಡಿ, ಚೆನ್ನಾಗಿದೆ ಮೆಣಸಿನ್ಕಾಯಿ. ಇಷ್ಟೊಂದು ಮೆಣಸಿನ್ಕಾಯಿ ಬಿಟ್ಟಿದೆ. ಮತ್ತು ಇಲ್ಲಿಂದ ನಮ್ಗೆ ಇನ್ನೊಂದು ತೋಟ ಸ್ಟಾರ್ಟ್ ಆಗುತ್ತೆ. ಈ ತೋಟಕ್ಕೆ ಸಸಿಗಳನ್ನ ಹಾಕಿ 3 ವರ್ಷಗಳಾಗಿದೆ. ನಾವು ಕೊರೋನಾ ಟೈಮಲ್ಲಿ ಹಾಕಿರೋದು ಇದನ್ನು. ಒಂದು ಸಸಿ ಹೊಂಬಾಳೆ ಬಿಟ್ಟು, ತೆಂಗಿನ ಸಸಿಗಳು ಚೆನ್ನಾಗಿದ್ರೆ ಫಲವತ್ತಾಗಿ, ಮತ್ತು ಭೂಮಿ ಕೂಡ ಫಲವತ್ತಾಗಿದ್ದರೆ ತೆಂಗಿನ ಸಸಿ ಬುಡುವಾಗಿದ್ದಾಗ 3 ವರ್ಷಕ್ಕೆ ಇಲ್ಲಿ ಈ ಥರ ಹೊಂಬಾಳೆ ಬರುತ್ತೆ ನೋಡಿ. ಇದು ಫಸ್ಟ್ ಟೈಮ್ ಬಂದಿರೋದು ಹೊಂಬಾಳೆ. ನಾವು ಹೊಂಬಾಳೆ ಬಂದ ತಕ್ಷಣ ನಾವು ಪೂಜೆ ಮಾಡಿದ್ವಿ ನೋಡಿ. ನಮ್ಮ ಸಸಿಗಳು ಅಲ್ಲಿ ಸ್ವಲ್ಪ ಚಿಕ್ಕವಿದೆ, ಅದು ಆಲ್ರೆಡಿ ಹಾಕಿದ್ವಿ, ಅದು ಹೋಗಿತ್ತು, ಮತ್ತೆ ಸಸಿ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ನೋಡಿ, ಇಷ್ಟೆಲ್ಲ ತೆಂಗಿನ ಸಸಿ ನಮ್ಮದೇ ನೋಡಿ. ಇಲ್ಲಿ ನಮ್ಮದು ತೊಗರಿ ಗಿಡ ಇದೆ ನೋಡಿ, ಇದು ತೊಗರಿಕಾಯಿ ಗಿಡ ನೋಡಿ, ಎಷ್ಟು ಎತ್ತರವಾಗಿ ಬೆಳ್ಕೊಂಡಿದೆ, ಮತ್ತು ಕಾಯಿರೋ ಕಡೆ ಎಲ್ಲ ಮಲ್ಕೊಂಡ್ಬಿಟ್ಟಿದೆ ನೋಡಿ. ಇದು ನಮ್ಮ ತೊಗರಿ ಗಿಡ.
ನೋಡಿ, ಇದು ನಮ್ಮ ಬೋರ್ ಇರೋ ಜಾಗ, ಅಂದರೆ ನಮಗೆ ನೀರು ಸಿಕ್ಕಿರೋ ಅಂಥ ಜಾಗ. ಇಲ್ಲಿ ಮೋಟ್ರನ್ನ ಇಟ್ಕೊಂಡಿದ್ದೀವಿ ನಾವು ಈ ಪ್ರದೇಶದಲ್ಲಿ. ಇಲ್ಲಿ ಲೈಟ್ ಕಂಬ ಕನೆಕ್ಷನ್ ಇದೆ. ಇಲ್ಲಿ ನೋಡಿ, ಮೆಣಸಿನಕಾಯಿ ಗಿಡ ಇಲ್ಲಿವರೆಗೂ ಇದೆ. ಆಲ್ರೆಡಿ ಒಂದು 2-3 ಟೈಮ್ಸ್ ಬಿಡಿಸ್ಕೊಂಡಿದ್ದೀವಿ, ಇನ್ನೂ ಬರ್ತಾ ಇದೆ. ಇದು ನಮ್ಮದು ತೊಗರಿ ಗಿಡ ಮತ್ತು ತೆಂಗಿನ ಸಸಿ. ಹೇಗಿದೆ ಈ ನೇಚರು. ಅಪ್ಪ ಎಳ್ನೀರು ಕಿತ್ಕೊಟ್ರು, ಎಳ್ನೀರು ಕುಡ್ಕೊಂಡು ಸ್ವಲ್ಪ ತೆಂಗಿನಕಾಯಿಗಳನ್ನ ಕಿತ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಈಗ.